ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯ ವಿಧಾನಸಭಾ ಸದಸ್ಯರಿಂದ ಚುನಾಯಿತರಾದ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರುಗಳು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ವ್ಯಾಪ್ತಿಯ ಜಿಲ್ಲೆಗಳನ್ನು ನೂಡಲ್ ಜಿಲ್ಲೆಗಳೆಂದು ಆಯ್ಕೆ ಮಾಡಿಕೊಂಡಾಗ ಅಂತಹ ವಿಧಾನ ಪರಿಷತ್ ಸದಸ್ಯರುಗಳನ್ನು ಮಂಡಳಿಯ ಸದಸ್ಯರುಗಳೆಂದು ಪರಿಗಣಿಸಲು ಮಂಡಳಿಯ ಅಧಿನಿಯಮಕ್ಕೆ ತಿದ್ದುಪಡಿ ವಿಧೇಯಕ. ಅಲ್ಲ, ಯಾವುದಾದರೂ ಅಧ್ಯಕ್ಷರೇ, ಯಾವುದಾದ್ರೂ ಒಂದು ಮಂಡಳಿಲಿ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಸೇರಿದರೆ ಆ ವ್ಯಾಪ್ತಿನಲ್ಲಿರಲಿ, ಇಲ್ಲ ಇನ್ಯಾವುದೇ ಮಂಡಳಿ ಬೇಕಾದರೂ ಇರಲಿ, ಒಂದು ಮಂಡಳಿಲಿ ಇರಲಿ, ಚುನಾಯಿತರಾದಂಥ MLCಗಳು ಆ ವ್ಯಾಪ್ತಿಗೆ ಸೇರಿದಂಥ ಮಂಡಳಿ ಒಳಗಿರಬೇಕು ಅಂತಕ್ಕಂಥದ್ದು ಕಾನೂನಾಗಲಿ. ಈಗೇನು ಮಾಡಿದೀಗ? ಅದೇ ಮಾಡಿದಲ್ಲ, ಮಾಡಿದಾರಲ್ಲ ವಿಧಾನ ಪರಿಷತ್ ಸದಸ್ಯರು ಶಿವಲಿಂಗೇಗೌಡ್ರೆ, ಅದೇ ರೀತಿನೇ ಒಬ್ಬರು ಒಂದು ಕಡೆ ಮಂಡಳಿಯಲ್ಲಿ ಇರಬಹುದು, 2-3 ಕಡೆ ಅವಕಾಶ ಇಲ್ಲ. ಆದ್ರೆ ಈಗ ಎಲೆಕ್ಟ್ ಆಗ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಬಯಲುಸೀಮೆಯಲ್ಲೂ ಇಲ್ಲ, ಮಲೆನಾಡಲ್ಲೂ ಇಲ್ಲ. ಈಗ ಅವಕಾಶ ಇದೆ. ಒಂದು ತಾಲೂಕು ಮಲ್ಸಿಮಿ ಸೇರಿರುತ್ತೆ, ನೂಡಲ್ ಜಿಲ್ಲೆ ಅಂತ ಆಯ್ಕೆ ಮಾಡ್ಕೊಂಡಾಗ ಸೇರಿರುತ್ತೆ. ಅದರಿಂದ ಬಯಲುಸೀಮೆ ಮಲೆನಾಡು ಎರಡರಲ್ಲೂ ಇರ್ಕೂಡ್ದು, ಯಾಕಡೆ ಒಂದ್ ಕಡೆ ಇರಬೇಕು, ಒಂದೇ ಕಡೆನೇ ಇರೋದು. ಈಗ ಬಹುಭಾಗ ಹೊಂದಿರೋ ಕಡೆ ಇರ್ಲಿ, ಬಹುಭಾಗ ಎಲ್ಲಿ ಹೊಂದಿದೆ ಆ ಕಡೆ ಇರ್ಲಿ. ನನ್ನ ವಿನಂತಿ, ಈ ಕರಾವಳಿ ಭಾಗದ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ, ಅವರು MADB-ನಲ್ಲಿ ಇದ್ದಾರೆ, ಕೆಲವರು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲೂ ಇದ್ದಾರೆ, MADB-ನಲ್ಲೂ ಇದ್ದಾರೆ. ಈಗ ಗೌಡ್ರು ಹೇಳಿದಾಗೇನೆ ಇದು ಗೊಂದಲಗಳ ಆಗಿದೆ. ಅದಷ್ಟನ್ನು ತೆಗೆದು ಯಾವ್ದಾದ್ರು ಒಂದು ಮಂಡಳಿಗಾಯ್ದು, ಇದು ಸ್ಪಷ್ಟತೆ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಕರಾವಳಿ ಭಾಗದಲ್ಲಿರ್ತಕ್ಕಂಥ MLC ಅವರಿಗೆ ಆ ಕಡೆ ನಾವು ಸದಸ್ಯತೆಯನ್ನು ಕೊಟ್ಟಿದ್ದೀವಿ. ಕಳೆದ ಬಜೆಟ್ ಅಧಿವೇಶನದಲ್ಲಿ ಅದು ಪಾಸಾಗಿದೆ. ಉಳಿದಿರ್ತಕ್ಕಂಥದ್ದು ಬಯಲುಸೀಮೆ ಮತ್ತು ಮಲೆನಾಡು. ಕರಾವಳಿ ಭಾಗದಲ್ಲಿರ್ತಕ್ಕಂಥ MLC ಅವರು ಆ ಭಾಗಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದೀವಿ, ಮಲೆನಾಡಲ್ಲಿ ಬರೋದಿಲ್ಲ. ಸೊ ಈ ರೀತಿ ಇದು ಸರಿಯಾದ ರೀತಿಯಲ್ಲಿದೆ. MLC ಅವರಿಗೆ ಒಂದು ಕಡೆ ಮಂಡಳಿಗೆ ಆಗ್ಲಿಕ್ಕೆ ಮಾತ್ರ ಅವಕಾಶ ಇದೆ. ಅಲ್ಲ, ಬಹುಭಾಗವನ್ನ ಹೊಂದಿರತಕ್ಕಂತ ಕಡೆ ಇರ್ಲಿ, ಬಹುಭಾಗ ಯಾವ ಕಡೆ ಹೊಂದಿರುತ್ತೆ ಅಲ್ಲಿರ್ಲಿ. ತಾಲೂಕ್ ಸೇರಿಕೆ ಅಂತೇಳಿ ಅದನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕರಾವಳಿ ಮಂಡಳಿ ಇದೆ, KKRDB ಇದೆ, ಮಲೆನಾಡು ಅಭಿವೃದ್ಧಿ ನಿಗಮ ಇದೆ, ಬಯಲುಸೀಮೆ ಅಭಿವೃದ್ಧಿ ನಿಗಮ ಇದೆ. ಎಷ್ಟು ತಾರತಮ್ಯ ಇದೆ ಅಂದರೆ KKRDBಗೆ ಅವ್ರು ಕೊಡೋದು ತಪ್ಪಂತ ನಾನು ಹೇಳ್ತಿಲ್ಲ. 165 ಕೋಟಿ ಕೊಡ್ತಾರೆ. ಮಲೆನಾಡಿಗೆ ಬೇರೆ ಹಣ ಜಾಸ್ತಿ ಹಣ ಕೊಡ್ತಾರೆ. ಸುಮಾರು ಯುರೋಪ್ ಮೈಲಿ ಕಾಲದಿಂದ ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಂತ ಮಾಡಿ ಕೇವಲ ಮುಖ್ಯಮಂತ್ರಿ 35 ಲಕ್ಷ. ಅಲ್ಲ, ಒಂದು ನಿಮಿಷ, ಈಗ ಬಿಲ್ ಚರ್ಚೆಯನ್ನು ವಿಧಾನ ಪರಿಷತ್ ಸದಸ್ಯರಿಗೆ ನೋಡಿ ಅಧ್ಯಕ್ಷರೇ, ನಾನು ಬೇಡ ಅವಕಾಶ ಸಿಕ್ಕೊಟ್ಟಿಲ್ಲ. ಯಾರಿಗೆ ಹೇಳ್ಬೇಕು ನಾವು? ಬಿಲ್ ಬಗ್ಗೆ ಮಾತಾಡಿ, ಮಾನ್ಯ ಬಿಲ್ ಬಗ್ಗೆ ಮಾತಾಡಿ. ಸದಸ್ಯರಿಗೆ ದಯಮಾಡಿ MLAಗಳಿಗೆ 95 ಜನ MLAಗಳು ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯಲ್ಲಿ ಇದ್ದಾರೆ. ಸುಮಾರು 15-20 ಜನ MLCಗಳು ಬರ್ತಾರೆ, ಬರ್ಲಿ, ತೊಂದರೆ ಇಲ್ಲ, ನಾವು ಅದಕ್ಕೇನು ವಿರೋಧ ಇಲ್ಲ. 35 ಲಕ್ಷ ಒಬ್ಬ MLA ಒಂದು ಕ್ಷೇತ್ರಕ್ಕೆ. ದಯಮಾಡಿ ಕೇಳಪ್ಪ, ಇಲ್ಲಿ ಬಸರಗೌಡ, 35 ಲಕ್ಷ ನಮ್ಗೆ, KKRDB 165 ಕೋಟಿ. ಚರ್ಚೆ ವಿಷಯ ಯಾವ ದಯಮಾಡಿ ಅಧ್ಯಕ್ಷರೇ, ನಮ್ ಕಷ್ಟ ಹೇಳ್ತೀನಿ, ದಯಮಾಡಿ ಕೇಳ್ಬೇಕು ನೀವು. ಕೇವಲ 35 ಲಕ್ಷ ಒಂದು ವರ್ಷಕ್ಕೆ ಅಲ್ಲ, ಜಾಸ್ತಿ ಕೊಡ್ಲಿ, ನಾನು ಅವ್ರು ಸೇರಿಸ್ತಾರಲ್ಲ ಅವ್ರನ್ನೂ ಸೇರಿಸಿ ನಾನು ಕೊಡೋದಕ್ಕೆ ವಿರೋಧ ಇಲ್ಲ. ಕೇವಲ ಇರ್ತಕ್ಕಂಥ MLAಗಳಿಗೆ ಬರೇ 35 ಲಕ್ಷ ಆಯ್ತು. ದಯಮಾಡಿ ನಾನೇನ್ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ, MLAಗಳು ಬೇಡ, MLCಗಳು ಬೇಡ, ಅದು ನಿಲ್ಲಿಸ್ಲಿ, ಮುಚ್ಚಿಬಿಡ್ಲಿ ಅಂತ ಹೇಳ. ಆಯ್ತು ಅಧ್ಯಕ್ಷರೇ, ಮುಖ್ಯಮಂತ್ರಿ 35 ಲಕ್ಷ, 165 ಕೋಟಿ ಅವ್ರಿಗೆ, ನಮ್ಗೆ 35 ಲಕ್ಷ. ಅಧ್ಯಕ್ಷ, ಈಗ ಬಯಲುಸೀಮೆ ಪ್ರಾಧಿಕಾರ ಏನಿದೆಯಲ್ಲ ಅಧ್ಯಕ್ಷರೇ, ಇದನ್ನ ದಯವಿಟ್ಟು ವಿಸರ್ಜನೆ ಮಾಡಿಬಿಡಿ. ವಿಧಾನ ಪರಿಷತ್ ಬೇಡ, ಬರೇ 35 ಲಕ್ಷ ರೂಪಾಯಿ ಸಲುವಾಗಿ ಪಾಪ ಮಂತ್ರಿಗಳು 35 ಕೋಟಿ ಅವ್ರಿಗೆ ಇರುವುದೇ ಹೊಟ್ಟೆ, ಅವ್ರಿಗಿರುವಂತದ್ದು 35 ಕೋಟಿ.
ಈಗ ಅದ್ರ ನೀವು ಜೊತೆ ಮತ್ತೆ MLC ನೀವು ಬೇರೆ ಸೇರ್ಸಿ. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀರಿ, ಸರ್, ಮಲೆನಾಡು 95 ಅಭಿವೃದ್ಧಿ ಜನ ಬೇರೆ MLA ಇದೆ. ಸರ್ ನಾವು. ಹಂಗಾದ್ರೆ ಅಧ್ಯಕ್ಷರೇ, ನಮಗೆ ಬರೇ 95 35 ಜನ ಲಕ್ಷ MLA ಸಲುವಾಗಿ ಇಲ್ಲೇ. ಹಾಕಿದ್ದೀರಿ. ಅದ್ರ ಜೊತೆಗೆ ನಮ್ಮ 35 ಲಕ್ಷ ಬೇರೆ. ರೂಪಾಯಿ ಬೇಡ. ಅಲ್ಲ ಆ ನಿಮ್ಮದು ಬಯಲು ಮಾತಾಡಿ, ಸೀಮೆ ಇನ್ನೊಬ್ರದ್ದು ಯಾಕೆ ಮಾತಾಡ್ತೀರಿ? ಅಧ್ಯಕ್ಷರೇ, ಆ ಬಯಲು ಮಲೆನಾಡು ಸೀಮೆ ನೀವು ಕಡಿಮೆನೇ ಕೊಟ್ರೆ ಪ್ರಾಧಿಕಾರನ ರದ್ದು ಮಾಡಿ ಬರೀ ಅದನ್ನ ಬೇಡ, ಇದನ್ನ ಬೇಡ ನಮಗೆ ಮಾತಾಡಿ. ಕಲ್ಯಾಣ ನಿಮ್ದು ಹೇಳಿ. ಕರ್ನಾಟಕದ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ. Okay. ಇದು ಬೇಡ ನಮ್ಗೆ ಬಯಲು ಸೀಮೆ 35 ಲಕ್ಷ ರೂಪಾಯಿ ಆಯ್ತು. ಸಲುವಾಗಿ ಅವ್ರ ಬಯಲು meeting ಸೀಮೆ ಕರೆದ್ರೆ ಬಡ ಬಯಲು ಸೀಮೆ ಆಗಿದೆ ಅದು. ಆ 35 ಕೋಟಿ ಬರೀ TAD ಗೆ ಹೋಗ್ತದೆ ಅಧ್ಯಕ್ಷರೇ. Okay, ಸಲಹೆ ಕೊಟ್ಟಿದ್ದೀರಿ. ಅಲ್ಲಿ ಬಯಲು ಸೀಮೆ ಪ್ರಾಧಿಕಾರದಲ್ಲಿರುವ ಅಧಿಕಾರಿಗಳ ಸಂಬಳಕ್ಕೆ ಸಾಲುವುದಿಲ್ಲ. ದಯವಿಟ್ಟು ಅದು ವಿಸರ್ಜನೆ ಮಾಡಿಬಿಡಿ. ಯಾವ ವಿಧಾನ ಪರಿಷತ್ತು ಬೇಡ, ವಿಧಾನಸಭೆ ಬೇಡ. ಅವ್ರು ಸಲಹೆ ಕೊಟ್ಟಿದ್ದಾರೆ, ವಿಚಾರ ಹೇಳಿ. ಒಂದ್ ನಿಮಿಷ ಮುಖ್ಯಮಂತ್ರಿ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಕೇಳ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಒಳಗ ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಯಲು ಸೀಮೆ ಶಾಸಕರುಗಳಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಾರ ಅನ್ನೋದನ್ನ ಒಂದು ಸ್ವಲ್ಪ ಸಚಿವರು ಬಿಡಿಸಿ ಹೇಳ್ಬೇಕು. ಈಗ ಈ ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬರ್ಲಿ ಸರ್, ನಾವು ವಿರೋಧ ಮಾಡ್ತಿಲ್ಲ. MLC ಚಂದ್ರ ಬರ್ಲಿ. ಈಗ ನೋಡಿ, ಈಗಿನ MLA ಬರೀ 35 ಲಕ್ಷ ಕೊಟ್ರೆ ಅವರು ನಿಮ್ಗೆ ಮಾತ್ರ ಮಲ್ನಾಡು MLA, ನಾವು ಕೂಡ ಮಲ್ನಾಡು MLA, ನಮ್ಗೆ ಕೂಡ 35 ಲಕ್ಷವೇ. ಅವರು ಎಲ್ಲರಿಗೂ ಅಷ್ಟೇ ಸಿಕ್ಕುವಂಥದ್ದು. 16 ಸುಮ್ಮನೆ ಬಜೆಟ್ ಮಾತಾಡ್ಬೇಕು ಮಂಡಿಸಿದ್ದಾರೆ. ಕೇಳ್ಬೇಕು, ಅದು ಕೇಳ್ಬೇಕು. ಆರ್ಥಿಕ ಇಲಾಖೆ ಬಗ್ಗೆ ಓಕೆ. ಬಹಳ ಅನುಭವ ಈಗ ಇರ್ತಕ್ಕಂಥವ್ರು. ವಿಧೇಯಕವನ್ನು ಖಂಡ ನಮ್ಮ ಖಂಡವಾಗಿ ಪರಿಸ್ಥಿತಿ ಮತಕ್ಕೆ ಏನು ಅಂತ ಹೇಳಿ. ಹಾಕುತ್ತೇನೆ. ಎರಡನೇ ಖಂಡ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, 2025 ಸಾಲಿನ ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕಂತ ಕೇಳಿಕೊಳ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಲ್ನಾಡು ಅಭಿವೃದ್ಧಿ 2025 ಸಾಲಿನ ಮಲೆನಾಡು ಅಭಿವೃದ್ಧಿ ಪ್ರದೇಶಾಭಿವೃದ್ಧಿ ಮಂಡಳಿಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಯಲು ಸೀಮೆ ಮಾದರಿಯಲ್ಲೇ ಮಲೆನಾಡು ಪ್ರದೇಶ ಮಂಡಳಿಯಲ್ಲೂ ಕೂಡ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಆ ವ್ಯಾಪ್ತಿಯ ನೂಡಲ್ ಜಿಲ್ಲೆಗಳೆಂದು ಆಯ್ಕೆ ಮಾಡಿಕೊಂಡಾಗ ವಿಧಾನ ಪರಿಷತ್ಗಳ ಸದಸ್ಯಗಳನ್ನು ಮಂಡಳಿಯ ಸದಸ್ಯರುಗಳೆಂದು ಪರಿಗಣಿಸಲು ಮಂಡಳಿಯ ಅಧಿನಿಯಮಕ್ಕೆ ತಿದ್ದುಪಡಿ ವಿಧೇಯಕ. ಯಾವುದು ಒಂದರಲ್ಲಿ ಅದೇ ಅಲ್ಲ ಹೇಳಿದೆ, ಅವರಿಗೆ ಮುಂದಲ್ಲಿ ಅವಕಾಶ ಸಿಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.